ಬಂದು ನೋಡ್ಕೊಂಡು ಹೋಗ್ಬೋದು, ಖಂಡಿತ ತಗೊಳಕ್ಕಾಗಲ್ಲ. ಗರ್ಭಿಣಿ ಇರ್ಬೋದು, ಯಾವುದೇ ಎಫೆಕ್ಟ್ ಆಗಲ್ಲ. ನಾವು ರೈತರು ಸಪೋರ್ಟ್ ಮಾಡಬೇಕು ನಿಮ್ಮಂತವ್ರು. ನಾವೀಗ 1000 ಜನರ ಮಧ್ಯೆ ಅಲ್ಲ, 4 ಜನ ಇರೋದು. ಆ 4 ಜನರ ಮಧ್ಯೆ ನಿಮ್ಮ ಡಾರ್ಲಿಂಗ್ ಯಾರು? ನಿಮ್ಮ ಹಸ್ಬೆಂಡ್. ಇದು ಮ್ಯಾಂಗೋ ಪೂರಿ ಒಳ್ಳೆ ಇತ್ತು. ಬಜ್ಜಿ ಒಂದು ಮತ್ತೆ ಇದು ಮೇಡಮ್ ಎಲ್ಲ ಕ್ಯೂ ಜಾಸ್ತಿ ಇದೆ, ಇದಾದ್ರೂ ಸಿಕ್ತಲ್ಲ ಅಂತ ತಿಂತಾ ಇದೀವಿ. ಜಿಲೇಬಿ ಮತ್ತೆ ಜಾಮೂನು. ರೋಲ್ ದೇ ಮೇಡ್ ಚೀಟೆಡ್ ಅಸ್. ಬೇಜಾರಾಗ್ತಾ ಇತ್ತು. ಸೊ ನಿಮ್ಮ ಸ್ಟ್ರಾಟಜಿ ಏನಿದೆ ಇಲ್ಲಿ? ಸ್ಟ್ರಾಟಜಿ ಅಂದ್ರೆ 4 ಜನ ಇದೀವಿ, ಎಲ್ಲರೂ ಒಂದೊಂದು ಲೈನ್ ಅಲ್ಲಿ ನಿಂತು ಟ್ವಿಸ್ಟರ್ ಸಂಬಂಧ ಕಾಲೇ ಟ್ವಿಸ್ಟ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ವುಡ್ಸ್. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು ಮ್ಯಾಂಗೋ ಎಲ್ರಿಗೂ ತುಂಬಾ ಇಷ್ಟ ಅಂತ. ಸೊ ಮ್ಯಾಂಗೋ ಅಲ್ಲಿ ನಾವೇನೇನು ಕುಡ್ದಿರ್ಬೋದು, ಜ್ಯೂಸ್, ಅದು ಬಿಟ್ಟರೆ ಲಸ್ಸಿ, ಅಷ್ಟು ಬಿಟ್ಟರೆ ಇನ್ನೇನು ಮ್ಯಾಂಗೋ ಸ್ಮೂತಿ. ಆದರೆ ಮ್ಯಾಂಗೋ ಅಲ್ಲಿ ತುಂಬ ವೆರೈಟೀಸ್ನ ನಾವು ಇವತ್ತು ನೋಡ್ಬೋದು. ಸೊ ಅದಕ್ಕೆ ನಾವು ವಿಸಿಟ್ ಮಾಡಿದ್ದೀವಿ ಮ್ಯಾಂಗೋ ಮೇಳಾಗೆ. ಸೊ ಮ್ಯಾಂಗೋ ಅಲ್ಲಿ ಏನೇನು ವೆರೈಟೀಸ್ ಇದೆ ಅಂತ ನಾವು ತಿಳ್ಕೊಬೇಕು ಅಲ್ವಾ. ಸೊ ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ನಾವು ಮ್ಯಾಂಗೋ ಅಲ್ಲಿ ವಿಧವಾಗಿರೋ ಮ್ಯಾಂಗೋ ಆ್ಯಂಡ್ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮ್ಮದು ಮ್ಯಾಂಗೋದಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋ, ನಾವು ಯಾವುದೇ ಔಷಧಿ ಹೊಡಿಲ್ಲ, ಕಾರ್ಬೈಡ್ ಮಾಡಲ್ಲ. ಮತ್ತು ಏನು ಗ್ರಾಹಕರಿಗೆ ಆರೋಗ್ಯ ಕಾಪಾಡೋಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿ ಮೇಲ್ಗಡೆ ನಮ್ಮ ಸಂಘದ ಮುಖಾಂತರ ಗ್ರಾಹಕರಿಗೆ ಆರೋಗ್ಯ ಕಾಪಾಡೋಕ್ಕೋಸ್ಕರ ನಾವು ರೈತರು ಸಂಘದಿಂದ ಇದನ್ನ ಆಯೋಜಿಸಿದ್ದೀವಿ. ಸರ್ ಎಲ್ಲಿಂದ ಬರ್ತಾ ಇರೋದು? ನಾವು ರಾಮನಗರ ತಾಲೂಕು ಚನ್ನಪಟ್ಟಣದಿಂದ ಬರ್ತಾ ಇರೋದು. ಸರ್ ಇವಾಗ ಸೇಲ್ ಆಗಿದೆ? ನಮ್ಮದು ಒಂದು 3 ಟನ್ ಸೇಲ್ ಆಗಿದೆ. 750 kg ಸೇಲ್ ಆಗಿದೆ. 750 ಸೇಲ್ ಆಗಿದೆ. ಏನಿವತ್ತು ವಾಸವಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅದೇ ಗ್ರಾಹಕರು ಮತ್ತು ಅದೇ ರೀತಿ ತುಂಬ ಸಹಕರಿಸ್ತಾ ಇದ್ದಾರೆ. ಸೌಜನ್ಯ, ಪ್ರೀತಿ, ವಿಶ್ವಾಸ ಎಲ್ಲ ಗ್ರಾಹಕರು ಕೂಡ ಇದ್ದಾರೆ. ಪ್ರೈಸ್ ಏನಿರ್ಬೋದು? ನಾವು ಇದು ಸಿಂಧೂರ ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ. ಬಾದಾಮಿ 200 ರೂಪಾಯಿ ಕೊಡ್ತಾ ಇದ್ದೀವಿ ಮೇಡಮ್. ಸೇಲು ನಮ್ಮ ತೋಟದಲ್ಲಿರೋದು ನಾವು ಸೇಲ್ ಮಾಡ್ತಾ ಇದ್ದೀವಿ. ಬಾದಾಮಿ, ಮಲ್ಲಿಕ, ಮಲ್ಗೋಬಾ, ದಸೇರಿ, ಸಕ್ಕರೆಗುತ್ತಿ, ಇಮಾಮ್ ಪಸಂದ್, ಕಾಲಪಾಡ್, ಮತ್ತು ಉಪ್ಪಿನಕಾಯಿಗೆ ಇದು ಆಮ್ಲೆಟು, ಮತ್ತು ಜೀರಿಗೆ, ಇಷ್ಟು ವೆರೈಟಿ ನಾವು ಮಾಡ್ತಾಯಿದ್ದೀವಿ. ಪ್ರೈಸಸ್ಸು ಬಾದಾಮಿ ಬಂದು 200, ಕಾಲಪಾಡ್ 200 ರೂಪಾಯಿ, ಮಲ್ಗೋಬಾ 200, ತೋತಾಪುರಿ 50 ರೂಪಾಯಿ, ಉಪ್ಪಿನಕಾಯಿ ಆಮ್ಲೆಟು 50 ರೂಪಾಯಿ. ಆಲ್ಫೋನ್ಸು, ಬಾದಾಮಿ, ರಸ್ಪುರಿ, ಇದು ಮಲಗೋಬಾ, ಕಾಲಾಪಾಡು ಅದೇ ಜಾಸ್ತಿ ಹೋಯ್ತಾ ಇರೋದು ಇವಾಗ. ಸರ್ ಬೇರೆಯವ್ರಿಗೂ ಈ ಮ್ಯಾಂಗೋಗೂ ಏನು ಡಿಫ್ರೆನ್ಸ್ ಇದೆ? ಬೇರೆಯವರೆಲ್ಲ ಹೊರಗಡೆ ಎಲ್ಲ ಕಾರ್ಬೈಡ್ ಹಾಕಿ ಪಳ ಅಂತ ಹೊಳಿತಾ ಇರ್ತದೆ. ಒಂದೇ ದಿನ ಕಲರ್ ಬರುತ್ತೆ, 2 ಡೇಸ್ಗೆ ಕೆಟ್ಟೋಗುತ್ತೆ ಅದು. ನಮ್ಮದೇನು ಅಂದರೆ ಕಾರ್ಬೈಡ್ ಮುಕ್ತ ಇರೋದ್ರಿಂದ ನಿಧಾನವಾಗಿ ಹಣ್ಣಾಗುತ್ತೆ. ಅವರು ವಾರಗಟ್ಟಲೆ ಇಟ್ಕೊಂಡು ಮನೇಲಿ ತಿನ್ಬೋದು. ಯಾರು ಸಣ್ಣ ಮಕ್ಕಳಿರ್ಬೋದು, ಗರ್ಭಿಣಿಯರಿರ್ಬೋದು, ಯಾವುದೇ ಎಫೆಕ್ಟ್ ಆಗಲ್ಲ. ಕಾರ್ಬೈಡ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಕಾರಕ ಅಂತ ಗೌರ್ಮೆಂಟೇ ಬ್ಯಾನ್ ಮಾಡಿದೆ. ಆದರೂ ಅವರು ಕಲರ್ಗೋಸ್ಕರ ಕಾರ್ಬೈಡ್ ಯೂಸ್ ಮಾಡ್ತಾರೆ. ಅದರಿಂದ ರೈತರಿಗೆ ಟ್ರೈನಿಂಗ್ ಮಾಡಿ ಕಾರ್ಬೈಡ್ ಇಲ್ಲದೆ ಹಣ್ಣು ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಆ ಥರ ಹಣ್ಣು ಮಾಡ್ತಾಯಿದ್ದೀವಿ. ನಿಧಾನವಾಗಿ ಹಣ್ಣಾಗುತ್ತೆ ನಮ್ಮದು. ಮೇಳ ಏನೋ ತುಂಬ ಚೆನ್ನಾಗಿದೆ. ಸಾಕಷ್ಟು ಮಾವಿನ ಹಣ್ಣುಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ, ವೆರೈಟಿಗಳು. ಆದರೆ ಮಾರ್ಕೆಟ್ಗಿಂತ ಕಮ್ಮಿ ಬೆಲೆ ಏನಿಲ್ಲ, ಮಾರ್ಕೆಟ್ಗಿಂತ ತುಂಬಾ ಜಾಸ್ತಿ ಇದೆ. ಇಲ್ಲಿ ಏನಿದೆ ಹೊರಗಡೆ, ಮೋರಲ್ಲಿ ಹೊರಗಡೆ ಎಲ್ಲ 140ರಿಂದ 160ಕ್ಕೆ ಸಿಗ್ತಾ ಇದೆ. ಇಲ್ಲಿ 200 ಇದೆ, ತುಂಬ ಕಾಸ್ಟ್ಲಿ ಇದೆ. ಬಂದು ನೋಡ್ಕೊಂಡು ಹೋಗ್ಬೋದು, ಖಂಡಿತ ತಗೊಳಕ್ಕಾಗಲ್ಲ. ನಮ್ಮಲ್ಲಿ ಮಲ್ಗೋವಾ ಇದೆ, ಮಲ್ಲಿಕಾ ಇದೆ, ಆಲ್ಫೋನ್ಸೋ ಇದೆ, ರಸ್ಪುರಿ ಇದೆ, ಇಮಾಮ್ ಪಸಂದ್ ಇದೆ. ಅಷ್ಟೇ. ಟಾಪ್ 5 ವೆರೈಟೀಸ್, ಸ್ವೀಟೆಸ್ಟ್ ವೆರೈಟೀಸ್. ಮ್ಯಾಮ್ ಯಾವ್ದು ಇವಾಗ ತುಂಬ ಸೂಪರ್ ಸೆಲ್ಲಿಂಗ್? ಇಮಾಮ್ ಪಸಂದ್, ಹಿಮಾಯತ್. ಇದೇನು ವಿಶೇಷ ಮ್ಯಾಮ್ ಬೇರೆ ಕಡೆ ಮ್ಯಾಂಗೋಗೂ ಇಲ್ಲಿನ ಮ್ಯಾಂಗೋ? ನಿಮ್ಮಲ್ಲಿ ಏನು ಅಂದರೆ ನಮ್ಮ ತೋಟದ ಎಸ್ಪೆಷಲಿ ರೆಡ್ ಸಾಯಿಲ್ದು ನಾವು ಯಾವುದೇ ಕೆಮಿಕಲ್ಸು ಆ ಥರ ಏನು ಹಾಕಿಲ್ಲ. ಈ ಗೊಬ್ಬರ ಅಂತಾರಲ್ಲ, ಅದು ನ್ಯಾಚುರಲ್ ಆಗಿ ಏನೇನು ಪ್ರೊಸೆಸ್ ಇದೆಯೋ ಅದನ್ನು ನಾವು ಮಾಡಿರೋದು. ಮ್ಯಾಮ್ ಎಲ್ಲರಿಗಿಂತ ನಿಮ್ಮದು ತುಂಬ ಡಿಫ್ರೆಂಟ್ ಆಗಿದೆ. ಹಾಂ ಮ್ಯಾಮ್, ಅಂದರೆ ನಮ್ಮದು ಒಂದು ರಾಮ್ ಗೋಲ್ಡ್ ಅಂತ ಒಂದು ಸಂಸ್ಥೆ ಇದೆ. ನಾವು ಮಿಲ್ಲೆಟ್ಸ್, ನಮ್ಮದೇ ಒಂದು ಯೂನಿಟ್ ಇದೆ. ನಾವು ರೈತರು, ಬೇಸಿಕಲಿ ರೈತರು. ನಮ್ಮದು ಮ್ಯಾಂಗೋನು ಒಂದು 8 ಎಕರೆಯಷ್ಟು ನಮ್ಮದು ಮ್ಯಾಂಗೋಸ್ ಇದೆ, ಮತ್ತು ಮಿಲ್ಲೆಟ್ಸ್ ಯೂನಿಟ್ ಇದೆ. ಸೊ ನಾವು ಎರಡೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಿಲ್ಲೆಟ್ಸ್ ಮತ್ತು ಮ್ಯಾಂಗೋಸು ವರ್ಷದಲ್ಲಿ ಒಂದು ಸಲ ಮ್ಯಾಂಗೋ ಬರುತ್ತೆ, ಮಿಲ್ಲೆಟ್ಸು ಎವ್ರಿ ಇಯರ್ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಮೇಡಮ್. ಸೊ ಮ್ಯಾಮ್ ಇದ್ರ ನಿಮಗೆ ಯಾವುದು ಇವಾಗ ಜಾಸ್ತಿ ಸೇಲ್ ಆಗ್ತಾ ಇದೆ? ನಮಗೆ ಇಯರಲ್ಲಿ ಬಂದರೆ ಮ್ಯಾಂಗೋಸು, ನಾರ್ಮಲ್ ಡೇ ಅಂತಂದರೆ ಮಿಲ್ಲೆಟ್ಸು.
ಸೊ ಇವಾಗ ಗ್ರಾಹಕರು ಇಲ್ಲಿ ಬಿಟ್ಟು ಬೇರೆ ಕಡೆ ತಗೋಬೇಕು ಅಂದರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಮ್ಯಾಮ್ ನಮ್ಮದು ಒಂದು ವೆಬ್ಸೈಟ್ ಇದೆ ರಾಮ್ಗೋಲ್ಡ್ ಆರ್ಗ್ಯಾನಿಕ್ ಅಂತ. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲಿಗೆ ಬೇಕು ಅಂದರೂ ಫ್ರೀ ಡೆಲಿವರಿ ಇರುತ್ತೆ, ಮತ್ತು ಅದು ಕ್ವಾಂಟಿಟಿ ಇರುತ್ತೆ, ಎಷ್ಟು ಬೇಕು ಅಂತ ಇರುತ್ತೆ. ನಿಮಗೆ ಅಷ್ಟು ಹೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. ಎಸ್ ಮ್ಯಾಮ್, ಥ್ರೂ ಔಟ್ ಆರ್ ಇಂಡಿಯಾ. ಎಸ್ ಮ್ಯಾಮ್. ಮಿಲೆಟ್ಸ್ ಮಾತ್ರ. ಓಕೆ, ಎಸ್ ಮ್ಯಾಮ್. ನಾವೀಗ 2 ಸ್ಪೆಷಲಾಗಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ರಾಮ್ಗೋಲ್ಡ್ ಆರ್ಗ್ಯಾನಿಕ್ ಅಂತ ಇದೆ, ಇದು ರಾಗಿ ಪವರ್ ಪಂಚ್. ಇದು CFTR ಟೆಕ್ನಾಲಜಿ. ಇದು ಇನ್ಸ್ಟೆಂಟ್. ಈಗ ಸ್ಪ್ರೌಟೆಡ್ ರಾಗಿ ಮತ್ತು ಡೈರೆಕ್ಟ್ ಹಾರ್ಲಿಕ್ಸ್ ಬೂಸ್ಟ್ಗೆ ಯಾವ ಥರ ಯೂಸ್ ಮಾಡ್ತೀರೋ ಸೇಮ್ ಅದೇ ಥರ. ದೆನ್ ಇದು ಬಂದುಬಿಟ್ಟು ರಾಗಿ ಮುದ್ದೆ. ಈಗ ಎಲ್ಲೂ ನೀವು ಕೇಳಿರಲ್ಲ, ತಣ್ಣೀರಲ್ಲಿ ಕಲಸಿ ರೌಂಡ್ ಶೇಪ್ ಮಾಡಿ ಇಡ್ಲಿ ಕುಕ್ಕರಲ್ಲಿಟ್ಟರೆ ಮುದ್ದೆ ರೆಡಿ ಆಗುತ್ತೆ. ಜಸ್ಟ್ ನಾವು ಆ ಥರ ಒಂದು ಬೇಸಿಕಲಿ ರೈತರು ಮಾಡ್ತಿದ್ದೀವಿ. ನಮ್ಮದು ರಾಮ್ಗೋಲ್ಡ್ ಅಂತ. ನೀವು ರಾಮನಗರ ಬಂದು ವಿಸಿಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ನಮ್ಮ ತೋಟಕ್ಕೆ ಎಲ್ಲ ಅಲ್ಲೇ ಇದೆ. ನಾವು ರೈತರು ಸಪೋರ್ಟ್ ಮಾಡಬೇಕು ನಿಮ್ಮಂಥವ್ರು. ಇಲ್ಲಿ ನೀವು ಮ್ಯಾಂಗೋ ರುಚಿನ ಸವಿಯೋದ್ರ ಜೊತೆಗೆ ಹಾಗೆ ಶಾಪಿಂಗ್ ಕೂಡ ಮಾಡ್ಬೋದು. ಎಷ್ಟೋ ರೀತಿ ವೆರೈಟೀಸ್ ಆಫ್ ಶಾಪಿಂಗ್ ಸೆಂಟರ್ಸ್ ಇದೆ. ಆ್ಯಂಡ್ ಹಾಗೆ ಮಕ್ಕಳ ಜೊತೆ ಬಂದರೆ ಮಕ್ಕಳ ಜೊತೆ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು. ಆಟ ಆಡೋ ಗೇಮ್ಸ್ ಕೂಡ ಇದೆ. ಸೊ ತಪ್ಪದೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ. ಇವಾಗ ಮ್ಯಾಂಗೋ ಜ್ಯೂಸ್ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಮ್ಯಾಂಗೋ ಲಸ್ಸಿ ಟ್ರೈ ಮಾಡಬೇಕಾಗಿತ್ತು, ಮ್ಯಾಂಗೋ ಜ್ಯೂಸ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಕ್ರೌಡು ತುಂಬಾ ಇದೆ, ವೆಯ್ಟ್ ಮಾಡಬೇಕು ತುಂಬ. ಒಂದು ಹಾಫ್ ಆನ್ ಅವರ್ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಲೈನಿಗೆ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಪೂರಿ ಸೀಕರಣೆ, ಮ್ಯಾಂಗೋ ಸೀಕರಣೆ ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿತ್ತು, ಮ್ಯಾಂಗೋ ಸ್ಯಾಂಡ್ವಿಚ್ಚು. ಸ್ಯಾಂಡ್ವಿಚ್ ಚೆನ್ನಾಗಿತ್ತು. ಬಟ್ ಏನಂದರೆ ರಶ್ ಇದೆ ತುಂಬ, 1 ಅವರ್ ತನಕ ವೆಯ್ಟ್ ಮಾಡಬೇಕು. ಇದು ಮ್ಯಾಂಗೋ ಪೂರಿ ಒಳ್ಳೆಯಿತ್ತು. ಮ್ಯಾಂಗೋ ಅಲ್ಲಿ ನನಗೆ ಪೂರಿದು ಆಮೇಲೆ ಬಿಟ್ಟರೆ ಆಮೇಲೆ ಬಜ್ಜಿದು ಬಜ್ಜಿ ಇಷ್ಟ ಆಯ್ತು. ಆಮೇಲೆ ಅಷ್ಟೇ, ಇನ್ನು ಅಷ್ಟನ್ನು ತಿಂದಿಲ್ಲ. ಬಜ್ಜಿ ಒಂದು ಮತ್ತು ಇದು. ಮೇಡಮ್ ಎಲ್ಲ ಕ್ಯೂ ಜಾಸ್ತಿ ಇದೆ, ಇದಾದರೂ ಸಿಕ್ತಲ್ಲ ಅಂತ ತಿಂತಾ ಇದ್ದೀವಿ. ಮ್ಯಾಂಗೋ ಡಿಫ್ರೆಂಟ್ ಚೆನ್ನಾಗಿದೆ. ಸೊ ಡಿಫ್ರೆಂಟ್ ಆಗಿದೆ ಅಂತ. ಹಾಂ, ಯೂಶ್ವಲ್ ಆಗಿಲ್ಲ, ನಾರ್ಮಲ್ ಐಸ್ ಕ್ರೀಮ್ ಪಾರ್ಲರ್ಸಲ್ಲಿ ಇರೋ ಥರ ಇಲ್ಲ, ಸ್ವಲ್ಪ ಏನೋ ಡಿಫ್ರೆಂಟ್ ಟೇಸ್ಟ್ ಇದೆ, ಚೆನ್ನಾಗಿದೆ. ಇವಾಗ ಜ್ಯೂಸ್ ಟೇಸ್ಟ್ ಮಾಡಿದ್ದೀವಿ, ಹಾಗೆ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ದೀವಿ, ಜಿಲೇಬಿ ಕೂಡ ತೊಗೊಂಡಿದ್ದೀವಿ. ಇನ್ನೂ ಟೇಸ್ಟ್ ಮಾಡ್ಬೇಕು, ಇನ್ನೂ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಮ್ಯಾಂಗೋ ಚಾಟ್ಸ್ ಎಲ್ಲ ತೊಗೊಬರಕ್ಕೆ ಹೋಗಿದ್ದಾರೆ, ನೋಡುವ ಬಂದಮೇಲೆ ಹೇಗಿರುತ್ತೆ ಅಂತ ನೋಡಬೇಕಂತ. ಸೊ ಇಲ್ಲಿವರೆಗೂ ನೀವು ಟೇಸ್ಟ್ ಮಾಡಿರೋದ್ರಲ್ಲಿ ಯಾವ್ದು ನಿಮಗೆ ತುಂಬ ಇಷ್ಟ ಆಯಿತು? ಮೇ ಬಿ ಐಸ್ ಕ್ರೀಮ್ ಇಷ್ಟ ಆಗಿದೆ ಇವಾಗ ತಿಂದ್ರಲ್ಲಿ 2ರಲ್ಲೂ ಕೂಡ. ನೋಡೋಣ, ಇನ್ನೂ ಟೇಸ್ಟ್ ಮಾಡಿಲ್ಲ, ಯಾಕಂದ್ರೆ ಬಂದಿದ್ದೆ ಲೇಟಾಗಿ ಬಂದಿದ್ದೀವಿ ಎಲ್ಲ ವರ್ಕ್ ಮುಗಿಸ್ಕೊಂಡು. ಸೊ ಜಿಲೇಬಿ ಮತ್ತು ಜಾಮೂನು ಅದು ಮತ್ತು ಅಷ್ಟೇ. ಸೊ ನೀನು ಏನೇನು ಟೇಸ್ಟ್ ಮಾಡಿದೆ ಇವತ್ತು? ಜಿಲೇಬಿ, ಜಾಮೂನು, ಇವಾಗ ಈ ಐಸ್ ಕ್ರೀಮು. ಸೊ ಇಲ್ಲಿ ಗೇಮ್ಸ್ ಎಲ್ಲ ಆಯಿತು, ಗೇಮ್ಸ್ ಎಲ್ಲ ಆಡ್ದ್ಯಾ? ಇಲ್ಲ, ಅದು ಗಂಧ ಆಡಿದೆ. ಗಂಧ ಆಡ್ದ್ಯಾ? ನೈಸ್. ಸೊ ಇಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದೆಯಾ ಇಲ್ಲಿಗೆ ಬಂದುಬಿಟ್ಟು? ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಯಾ? ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿ. ಇಟ್ಸ್ ಗುಡ್, ಇಟ್ ಈಸ್ ನ್ಯೂ. ಸರ್ ಹೌ ಅಬೌಟ್ ದ ಪ್ರೈಸಿಂಗ್? ನಿಮಗೆ ಪ್ರೈಸಿಂಗ್ ಹೇಗೆ ಅನ್ನಿಸ್ತಿದೆ? ಪ್ರೈಸಿಂಗ್ ಇಸ್ ರೀಸನಬಲ್, ಇಟ್ಸ್ ನಾಟ್ ಸೋ ಎಕ್ಸ್ಪೆನ್ಸಿವ್, ಇಟ್ಸ್ ರೀಸನಬಲ್. ಸೊ ನಿಮ್ಮ ಫೇವ್ರೆಟ್ ಐಟಮ್ ಯಾವುದು ಸರ್? ನಮ್ಮ ಫೇವ್ರೆಟ್ ಐಟಮ್ ಬರ್ತಿದೆ ಹೋಳಿಗೆ. ನಮ್ಮ ಮಾಮವರು ಇದ್ದಾರೆ ಅಲ್ಲಿ. ಯಾ, ದೇ ಆರ್ ಗೆಟಿಂಗ್ ಇಟ್. ಆಡಿಯನ್ಸ್ ಬಂದ್ಬಿಟ್ಟು ಯಾವ್ದಾದ್ರು ಫಸ್ಟ್ ಐಟಮ್ ಟ್ರೈ ಮಾಡಬೇಕು ಅಂದ್ರೆ ನೀವು ಯಾವ್ದು ಹೇಳ್ತೀರಾ? ವಿ ಟ್ರೈಡ್ ಬಜ್ಜಿ ಓನ್ಲಿ ಫಸ್ಟ್. ಅಂದರೆ ಇನ್ನು ಒಂದೇ ಐಟಮ್ ಟ್ರೈ ಮಾಡಿದ್ರೆ ಆ್ಯಂಡ್ ದಿಸ್ ಒನ್ ಏನದು ರೋಲ್ ದೇ ಆರ್ ಮೇಡ್ ಚೀಟೆಡ್ ಅಸ್. ಇಟ್ ಈಸ್ ನಾಟ್ ಎ ಮ್ಯಾಂಗೋ, ಓನ್ಲಿ ಆಲೂ. ದಟ್ಸ್ ಆಲ್. ಪ್ರೈಸ್ ಹೇಗಿದೆ? ರೀಸನಬಲ್? ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಒನ್. ಬೇಜಾರಾಗ್ತಾ ಇತ್ತು. 2 ಕೌಂಟ್ರ್ ಮಾಡಿದರೆ ಚೆನ್ನಾಗಿರೋದು, 1 ಕೌಂಟ್ರ್ ಮಾಡಿದ್ದಾರೆ, ತುಂಬ ಇದಾಯಿತು. ಇವಾಗ ಯಾವ್ಯಾವ ಐಟಮ್ ಟ್ರೈ ಮಾಡಿದ್ರಿ? ನಾನಿನ್ನೂ ಏನೂ ಟ್ರೈ ಮಾಡಿಲ್ಲ. ಬ್ರೆಡ್ ರೋಸ್ಟು ಇದೆಯಲ್ಲ ಅಲ್ಲಿ, ಅದೊಂದು ಟ್ರೈ ಮಾಡಿದೆ, ಪರವಾಗಿಲ್ಲ ಚೆನ್ನಾಗಿದೆ. ಇದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ನೋಡಬೇಕು. ಸೊ ನಿಮ್ಮ ಸಜೆಷನ್ ಏನಂತ ಕೊಡ್ತೀರಾ ಮ್ಯಾಂಗೋ ಮೇಳಾಗೆ? ಚೆನ್ನಾಗಿದೆ, ಪರವಾಗಿಲ್ಲ. ನಮಗೆ ಮಿಡಲ್ ಕ್ಲಾಸ್ನವ್ರಿಗೆ ಇದು ಪರವಾಗಿಲ್ಲ, ಯಾಕೆಂದರೆ ಜಾಸ್ತಿ ಇದು ಹಾಗೆ ಈಗ ಮಕ್ಳಿಗೆ ಹೆಂಗೂ ಸಮ್ಮರ್ ರಜಾ ಅಲ್ವಾ, ಕರ್ಕೊಂಡೋಗಿ ಹೊರ್ಗಡೆ ಅಂತಾರೆ. ನಮಗೂ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಅವ್ರಿಗೂ ಒಂದು ಸ್ವಲ್ಪ ಇರುತ್ತೆ. ನಮಗೂ ಬಜೆಟ್ ನೋಡಬೇಕಲ್ವ, ಬಜೆಟ್ ನೋಡ್ಕೊಂಡು ನಾವು ಇದು ಮಾಡಬೇಕು. ನಮಗೆ ಪರವಾಗಿಲ್ಲ, ಇದು ಮಿಡಲ್ ಕ್ಲಾಸ್ನವ್ರಿಗೆ ಇದು ಒಂದು ಸ್ವಲ್ಪ ಪರವಾಗಿಲ್ಲ. ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಪ್ರೈಸ್ ಚೆನ್ನಾಗಿದೆ. ಸೊ ನಾವು ಇವಾಗ ದೋಸೆ ಟ್ರೈ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಸ್ಯಾಂಡ್ವಿಚ್ ಹೇಳಿದ್ದೀವಿ, ಇನ್ನೊಬ್ರು ಬಜ್ಜಿ ತರ್ತಾ ಇದ್ದಾರೆ. ಸೊ ಎಲ್ಲ ಟ್ರೈ ಮಾಡೋಣ ಅಂತ ನಮ್ಮದು
ಐಡಿಯಾ ಇದೆ. ಏನೂ ಸ್ಟಾರ್ಟ್ ಮಾಡಿಲ್ಲ, ಬರೀ ಲೈನಾಗಿ ನಿಂತಿದ್ದೀವಿ. ಸೊ ನಿಮ್ಮ ಸ್ಟ್ರಾಟಜಿ ಏನಿದೆ ಇಲ್ಲಿ? ಸ್ಟ್ರಾಟಜಿ ಅಂದರೆ 4 ಜನ ಇದ್ದೀವಿ, ಎಲ್ಲರೂ ಒಂದೊಂದು ಲೈನಲ್ಲಿ ನಿಂತು ಎಲ್ಲ ಒಮ್ಮೆ ಆರ್ಡರ್ ತೊಗೊಂಡು ಬಂದು ಸೊ ಆ ಥರ ಚೆನ್ನಾಗಿದೆ. 4 ಐಟಮ್ ಬಟ್ ತುಂಬ ಐಟಮ್ಸ್ ಇದ್ದಾವೆ, ತುಂಬ ವೆರೈಟಿ ಇದ್ದಾವೆ, ಎಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಚೆನ್ನಾಗಿ ಅನಿಸ್ತಾ ಇದೆ, ಎಲ್ಲ ಐಟಮ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿ ಅನಿಸ್ತಾ ಇದೆ ನೋಡಲಿಕ್ಕೆ. ಸೊ ನನಗೂ ಅದೇ ತಿಳ್ಕೊಬೇಕಿತ್ತು. ಸೊ ಹೇಳಿ, ಹೇಗೆ ಅನ್ನಿಸ್ತಿದೆ ಮ್ಯಾಂಗೋ ಮೇಳಕ್ಕೆ ಬಂದು? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬ ಜನ ಇದೆ, ಕ್ರೌಡ್ ಜಾಸ್ತಿ ಇದೆ, ಟೂ ಲಾಂಗ್ ಕ್ಯೂ ಇದೆ. ಬಟ್ ಮ್ಯಾಂಗೋ ಎಲ್ಲ ವೆರೈಟೀಸ್ ಇದ್ದಾವೆ ಮತ್ತು ವೆರೈಟೀಸ್ ಆಫ್ ಫುಡ್ಡು ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಅಟ್ ದ ಎಂಡ್ ಟ್ವಿಸ್ಟರ್ ಸಿಕ್ಕಿದೆ, ವಿ ಆರ್ ಎಂಜಾಯಿಂಗ್ ಇಟ್. ಧಾರವಾಡದಿಂದ ಬಂದಿರೋದು, ನಿನ್ನೆ ತಾನೇ ಬಂದ್ವಿ, ಇವಾಗ ಇಲ್ಲಿ ಬಂದಿರೋದು. ಸೊ ನಿಮ್ಮ ವೆಕೇಶನ್ ಹೇಗೆ ಫೀಲ್ ಆಗ್ತಿದೆ? ಇವಾಗ ಚೆನ್ನಾಗಿ ಅನಿಸ್ತಾ ಇದೆ, ಬಂದಿದ್ದಕ್ಕೂ ಇವಾಗ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿ. ಹೇಗೆ ಫೀಲ್ ಆಗ್ತಿದೆ? ಹ್ಯಾಪಿ ಆಗ್ತದೆ. ನಿಂಗೆ ಯಾವ್ದು ಫೇವ್ರೇಟ್ ಐಟಮ್? ಐಸ್ ಕ್ರೀಮ್. ಐಸ್ ಕ್ರೀಮ್. ಇಲ್ಲಿ ಏನೇನು ಸ್ಪೆಷಲ್? ಎಲ್ಲ ಮಾವಿನ ಹಣ್ಣಿದೆ ಮೇಡಮ್, ಸ್ಪೆಷಲ್ ಇರೋದು. ನಮ್ಮದ್ರಲ್ಲಿ ಮ್ಯಾಂಗೋ ಜ್ಯೂಸ್ ಇದೆ, ಮಿಲ್ಕ್ ಶೇಕ್ ಇದೆ, ಮತ್ತು ಮ್ಯಾಂಗೋ ಲಸ್ಸಿ ಇದೆ. ಬೇಗ ಮೂವ್ ಆಗ್ತಾ ಇರೋದು ಮ್ಯಾಂಗೋ ಲಸ್ಸಿ ಮೇಡಮ್. ತಂದು 10 ನಿಮಿಷದಲ್ಲಿ ಕ್ಲಿಯರ್, ಅಂದಿದ್ದು 10 ನಿಮಿಷದಲ್ಲಿ ಕ್ಲಿಯರ್. ಪ್ರತಿದಿನ ಮ್ಯಾಂಗೋ ಮೇಳ ಇರೋವರೆಗೂ ಇರುತ್ತೆ. ಯಾವುದೇ ಇದ್ರೂ 80. ಜ್ಯೂಸ್ ಆಗಲಿ, ಮಿಲ್ಕ್ ಶೇಕ್ ಆಗಲಿ, ಅಥವಾ ಲಸ್ಸಿ ಆಗಲಿ, ಎಲ್ಲ 80ನೇ. ಇದು ಏನಿಲ್ಲ, ಮಾಮೂಲಾಗೇ ಇದೆ. ನಾವು ಮಾಡ್ತಾ ಇರಲ್ಲ ಅಷ್ಟೇ ಮನೆಯಲ್ಲಿ. ಸೊ ಇವಾಗೇನೋ ಬಂದಿದ್ದೀವಿ, ಎಲ್ಲ ಮಾವಿನಕಾಯ್ದು ಸೀಸನ್ ಅಂತ ಹೇಳಿ ಎಲ್ಲ ವೆರೈಟಿ ಇದೆ ಅಂತ, ಅದಕ್ಕೆ ನಾನು ಬೋಂಡಾ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅವ್ರು ಸ್ಲೈಸ್ನ ಇದು ಮಾಡಿಬಿಟ್ಟು ಬೋಂಡಾ ಹಾಕ್ತಾರೆ, ಆಲೂಗಡ್ಡೆ ಬೋಂಡಾ, ಈರುಳ್ಳಿ ಬೋಂಡಾ, ಅದೇ ಥರ ಮಾವಿನಕಾಯಿ ಬೋಂಡಾ. ಸೊ ಪರವಾಗಿಲ್ಲ, ಸ್ವಲ್ಪ ಅದಕ್ಕೆಲ್ಲ ಏನೋ ಈರುಳ್ಳಿ ಹೆಚ್ಚು ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಅದನ್ನು ಇಷ್ಟಪಟ್ಟು ಇದು ಮಾಡ್ತಾರೆ. ಮನೆಯಲ್ಲಾದರೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಇಲ್ಲಾದರೆ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ, ಬಟ್ ಚೆನ್ನಾಗಿದೆ. ನಾವೀಗ 1000 ಜನರ ಮಧ್ಯೆ ಅಲ್ಲ, 4 ಜನ ಇರೋದು. ಆ 4 ಜನರ ಮಧ್ಯೆ ನಿಮ್ಮ ಡಾರ್ಲಿಂಗ್ ಯಾರು, ನಿಮ್ಮ ಹಸ್ಬೆಂಡ್? ಸ್ವಲ್ಪ ಸಾಲ್ಟ್ ಜಾಸ್ತಿ ಇದೆ ಅನ್ಸುತ್ತೆ, ಚೆನ್ನಾಗಿದೆ. ಸೊ ಫೈನಲಿ ನಾವು ಮ್ಯಾಂಗೋ ಉತ್ಸವನ ಫಿನಿಶ್ ಮಾಡಿದ್ದೀವಿ. ಮ್ಯಾಂಗೋ ಲವರ್ಸ್ಗೆ ಅಂತೂ ಇದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಬಂದು ಟ್ರೈ ಮಾಡಿ, ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.